60cc 140 mm ಇರುತ್ತೆ, 2400 ವಾಟ್ಸು. RPM ಪವರ್ ಅಂತೂ ಸೂಪರ್ ಸರ್, ನಾನು ಹೇಳೋಕ್ಕೆ ಇಲ್ಲ, ಅಷ್ಟು ಸೂಪರ್ ಆಗಿದೆ RPM ಪವರು. ನೋಡಿ 6 ತಿಂಗಳು ಗ್ಯಾರಂಟಿ, 6 ತಿಂಗಳು ವಾರಂಟಿಯಲ್ಲಿ. ಪ್ಲಸ್ ಈ ಪೋರ್ಟ್ಫೋಲಿಯೋನಲ್ಲಿ 2,500 ಡಿಸ್ಕೌಂಟ್ ಇದೆ. ನೀವು ಯಾವ್ದಾದ್ರು ಪೀಸ್ ತೊಗೊಳ್ಳಿ 2,500 ಡಿಸ್ಕೌಂಟ್ ಇದೆ, ಅದು ಗ್ಯಾರಂಟಿ ವಾರಂಟಿ. ಕಾರ್ಪೆಟ್ರಿಗೆ ನನ್ನ ಕಡೆಯಿಂದ 6 ತಿಂಗಳಿಗೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಕೊಡ್ತೀನಿ. ನೇಡಿಸಾ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಮತ್ತು ಯುನೀಕ್ ಪ್ರಾಡಕ್ಟನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ಏಮ್ಸ್ ಕಾರ್ ಕಾರ್ಪೊರೇಷನಿಂದ ತುಂಬ ಜನ ರೈತರಿಗೆ ಮತ್ತು ಗಾರ್ಡನ್ ಹೊಂದಿರತಕ್ಕಂಥವ್ರಿಗೆ ಅನುಕೂಲ ಆಗಲಿ ಅಂತ ಗ್ರಾಸ್ ಕಟರ್ನ ಮತ್ತು ಚೈನ್ಸನ ಒಂದು ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಎರಡು ಪ್ರಾಡಕ್ಟ್ ಬಗ್ಗೆ ಇಕ್ಬಾಲ್ ಸರ್ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಜೊತೆಗೆ ಡೆಮೋ ಸಹಿತ ನೋಡೋಣ. ಇಕ್ಬಾಲ್ ಸರ್ ನಮಸ್ತೆ. ನಮಸ್ತೆ ಸರ್, ಎಲ್ಲ ನೇಡಿಸಾ ಪಬ್ಲಿಕ್ ವೀಕ್ಷಕರಿಗೆ ನಮಸ್ತೆ. ಎವರ್ ಗ್ರೀನ್ ಬ್ರ್ಯಾಂಡ್ ನೇಮ್ ಅಂತ ಮಾಡಲ್ಸ್ ಅಂತೂ ಎವರ್ ಗ್ರೀನ್ ಕಡೆಯಿಂದ ತುಂಬ ಇದೆ. ಒಂದು ಬೆಸ್ಟ್ ಪ್ರೈಸಲ್ಲಿ, ಒಂದು ಆಫರ್ ಪ್ರೈಸಲ್ಲಿ, ಒಂದು ಗ್ಯಾರಂಟಿ ವಾರಂಟಿ ಜೊತೆ ಒಂದು ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡ್ತಾ ಇದ್ದೀನಿ. ಒಂದು ಎವರ್ ಗ್ರೀನ್ ಅಲ್ಲಿ 2 ಮಾಡೆಲ್ ಲಾಂಚ್ ಮಾಡಿದ್ದೀನಿ. ಬ್ರಷ್ ಕಟರ್ ಒಂದು ಮಾಡ್ತಾ ಇದ್ದೀನಿ, ಇನ್ನೊಂದು ಚೈನ್ಸಾ ಮಾಡ್ತೀನಿ. ಸ್ಪೇಸ್ ಅಂತೂ ರಾಶಿ ಇದೆ ನಮ್ಮ ಹತ್ರ. ನಿಮ್ಗೆ ಆ ಮಿಷಿನ್ ನಲ್ಲಿ ಏನ್ ಬರುತ್ತೆ, ಏನ್ CC, ಏನ್ ಕ್ವಾಲಿಟಿ, ಏನ್ ಅದ್ರದ್ದು ಕಂಟೈನ್ ಇರುತ್ತೆ, ಅದೆಲ್ಲ ಒಂದ್ಸರಿ ಡೆಮೋ ತೋರಿಸ್ತೀನಿ. ಡೆಮೋ ಬನ್ನಿ ನೋಡಿ, ಅವಾಗಲೇ ಗೊತ್ತಾಗೋದು. ಆಕ್ಚುಲಿ ನೀವೇನಾದ್ರೂ ಗ್ರಾಸ್ ಕಟರ್ನ ಮತ್ತೆ ಚೈನ್ಸಾ ತಗೊಳಕ್ ಹೋದ್ರೆ ಮಿನಿಮಮ್ 10,000 ರಿಂದ 15,000 ರೂಪಾಯಿ ಇನ್ವೆಸ್ಟ್ ಮಾಡಲೇಬೇಕು. ಬಟ್ ಇಲ್ಲಿ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇರೋದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಪ್ರೈಸ್ ಪಾರ್ಟ್ ಮತ್ತು ಪೇಮೆಂಟ್ ಪಾರ್ಟ್ನ. ಸೊ ಈಗ ಮೊದಲು ಡೆಮೋ ನೋಡೋಣ, ಇದಾದ ನಂತರ ಉಳಿದ ಒಂದು ಪಾರ್ಟ್ನ ನೋಡ್ತಾ ಹೋಗೋಣ. ಬನ್ನಿ. ಈಗ ಫಸ್ಟ್ ಒಂದು ಬೇಸಿಕ್ ಮಾಡಲ್ ತೋರಿಸ್ತೀನಿ. ಬೇಸಿಕ್ ಮಾಡಲ್ ಬಿಟ್ಬಿಟ್ಟು ಇದಿದೆ ಎವರ್ ಗ್ರೀನ್ದು. ಇದರಲ್ಲಿ ಏನು ಬರುತ್ತೆ, 60cc ಇರುತ್ತೆ, 140 mm ಇರುತ್ತೆ, 2400 ವಾಟ್ಸು. RPM ಪವರ್ ಅಂತೂ ಸೂಪರ್ ಸರ್, ನಾನು ಹೇಳೋಕ್ಕೆ ಇಲ್ಲ, ಅಷ್ಟು ಸೂಪರ್ ಆಗಿದೆ RPM ಪವರು. ಟೋಟಲಿಗೆ ಒಂದು ಎವರ್ ಗ್ರೀನ್ ಕಡೆಯಿಂದ ಒಂದು ಒಳ್ಳೆ ಗುಡ್ ಚೈನ್ಸಾ ಅಂತೀನಿ ನಾನು ಟೋಟಲ್ ಫೈನಲ್ ಆಗಿ. ಇದೊಂದು ಬೇಸಿಕ್ ಮಾಡಲ್. ಇದ್ರ ಪ್ರೈಸ್ ಎಷ್ಟು ನಾನು ಲಾಸ್ಟಿಗೆ ಮಾತಾಡ್ತೀನಿ, ನೋಡಿ ಹೇಗಿದೆ ಅಂತ ಬಿಟ್ಟು. ಸೂಪರ್ ಆಗಿದೆ ಸರ್, ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ. ಎಸ್ ಸರ್, ಹೌದು ಸರ್. ವೀಕ್ಷಕರೇ, ಇದು ಸೆಕೆಂಡ್ ಮಾಡಲ್. ಇದು ಸೆಕೆಂಡ್ ಮಾಡಲ್ ಅಂತೂ ನನಗಂತೂ ತುಂಬಾ ಇಷ್ಟ. ಈ ಮಾಡಲ್ ಮೇಲೆ ಕೇಸರಿ ಕಲರ್, ಒಂದು ಹಸಿರು ಕಲರ್ ಕ್ವಾಲಿಟಿಯಾಗಿ ಮಾಡಿದೀವಿ. ಕಾರ್ಬೆಟ್ರ್ ಬಗ್ಗೆ ಏನ್ ಹೇಳ್ತೀನಿ ಅಂದ್ರೆ, ಕಾರ್ಬೆಟ್ರ್ ಅಲ್ಲಿ ಫೌಂಡರ್ಸ್ ಅವ್ರು ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಅಲ್ಲಿ ಒಳ್ಳೆ ಕಾರ್ಬೆಟ್ರ್ ಅಂತಾರೆ ಆಲ್ ಓವರ್ ಅಲ್ಲಿ. ನಂಗೆ ಗೊತ್ತಿಂಗೆ ಜಾಪಾನ್, ಅದಕ್ಕೋಸ್ಕರ ರಾ ಮೆಟೀರಿಯಲ್ ನಾನು ಜಾಪಾನಿಂದ ಪರ್ಚೇಸ್ ಮಾಡ್ತೀವಿ. ಜಾಪಾನ್ ಕಾರ್ಬೆಟ್ರ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ಜಾಪಾನ್ ಮೇಡ್ ಕಾರ್ಬೆಟ್ರ್ ಯಾಕೆ ಯೂಸ್ ಮಾಡಿ, ಒಂದು ಒಳ್ಳೆ ಒಂದು ಮೈಲೇಜ್ ಬರುತ್ತೆ, ಅದಕ್ಕೋಸ್ಕರ. ಬೇಸಿಕ್ ಮಾಡಲ್ ಅಲ್ಲಿ ಕಡಿಮೆ ಅಂದ್ರೂ 1 ಲೀಟರ್ಗೆ 50 ಮಿನಿಟ್ಸ್ ರನ್ ಆಗುತ್ತೆ, 40 ಇಂದ 50 ಮಿನಿಟ್ಸ್ ರನ್ ಆಗುತ್ತೆ. ಹೌದು ವೀಕ್ಷಕರೇ, ಪ್ರೈಸಿಂಗ್ ಎಲ್ಲ ಆಮೇಲೆ ಮಾತಾಡ್ತೀನಿ. ಡೆಮೋ ನೋಡಿ ಬನ್ನಿ ವೀಕ್ಷಕರೇ, ಡೆಮೋ ನೋಡಿ. ನೋಡಿ ವೀಕ್ಷಕರೇ, ಡೆಮೋ ಪಾರ್ಟ್ ಅಂತ ನೋಡಿದ್ರಿ. 2 ಮಿಷಿನಲ್ಲಿ ಒಂದು ಕ್ವಾಲಿಟಿ ಇದೆ, ಇನ್ನೂ ತುಂಬ ಮಿಷಿನ್ ಇದೆ. ವಿಡಿಯೋ ಜಾಸ್ತಿ ನೆನ್ಬೇಡ ಅಂತ ಬಿಟ್ಟು ಒಂದು ಯುನೀಕ್ ಆಗಿ ಮಾಡಿದ್ದೀವಿ. ಪ್ರೈಸಿಂಗ್ ಎಲ್ಲ ಬನ್ನಿ ವೀಕ್ಷಕರ ಮಾತಾಡೋಣ. ಓಕೆ, ಇವಾಗ ಡೆಮೋ ಅಂತ ನೋಡಿದ್ದೀರಾ, ಬನ್ನಿ ಸರ್ ಫೋಕಸ್ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸಿ. ನೋಡಿ ಸರ್, ಇದು ಒಂದು ಗ್ಯಾಸ್ ಬ್ರಷ್ ಕಟ್ಟರ್. ಇದು ಬಂದ್ಬಿಟ್ಟು ಒಂದು ಬೇಸಿಕ್ ಮಾಡಲ್.
ಬೇಸಿಕ್ ಮಾಡಲ್ ಅಂತ ಹೇಳ್ತೀನಿ. ಇದರಲ್ಲಿ ಒಂದು ಫುಲ್ ಕ್ವಾಲಿಟಿ ಆಗಿದೆ ಸರ್. ಕ್ವಾಲಿಟಿ ಅಂತೂ ನಾನು ಸೂಪರಾಗಿ ಮೇಂಟೈನ್ ಮಾಡಿದ್ದೀನಿ. ನೋಡಿ ಒಂದು ಕ್ವಾಲಿಟಿ ಹೇಗಿರುತ್ತೆ ಅಂದ್ಬಿಟ್ಟು, ಕ್ವಾಲಿಟಿ ಎಲ್ಲ ಆಲ್ಮೋಸ್ಟ್ ಕ್ವಾಲಿಟಿ. ಬೆಲ್ಟು ಅಷ್ಟೇ, ಬೆಲ್ಟ್ ಕ್ವಾಲಿಟಿ, ಆಕ್ಸೆಸರೀಸ್ ಏನೇನಿದೆ ಸರ್. ರೋಟ್ರದ್ದು ನೋಡಿ ಸರ್, ಮೂವೇಬಲ್ ರೋಟ್ರದ್ದು ಇದು. ಮ್ಯಾಕ್ಸಿಮಮ್ 1000 RPM ಇದು. ಹೆವಿ ಐ ಪ್ರೊಟೆಕ್ಷನ್ ಅಂತೂ ಗ್ಯಾರಂಟಿ ಯೂಸ್ ಮಾಡಿ. ಯಾಕಂದರೆ ನೀವು ಕಟ್ ಮಾಡಬೇಕಾದ್ರೆ ಸೀಟ್ಸ್ ಎಲ್ಲ ಆರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಐ ಪ್ರೊಟೆಕ್ಷನ್ ಗಾಗಲ್ ಅಂತ ಇರುತ್ತೆ, ತೊಗೊಂಡು ಯೂಸ್ ಮಾಡಿ. ಇದ್ರದ್ದು ನಮ್ಮ ಸ್ಪೇರ್ಸು, ಸೇಲ್ಸ್ ಎಲ್ಲ ಇದೆ ಸರ್. ಇದರಲ್ಲಿ ಬಂದುಬಿಟ್ಟು ನಾನು ಟೋಟಲಾಗಿ ಒಂದು ಕಾಂಪ್ಲಿಮೆಂಟ್ರಿ ಫುಲ್ ಕೊಡ್ತಾ ಇದ್ದೀನಿ. ಇದು ಒಂದು ಸೆಟ್ ಬರುತ್ತೆ. ಆಯಿಲ್ಲು ಏನಕ್ಕೆ ಎಷ್ಟು ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಬೈಫರ್ಗೇಷನ್ ಹೇಳ್ತೀನಿ. 1 ಲೀಟ್ರಿಗೆ 40 ml ಆಯಿಲ್ ಯೂಸ್ ಮಾಡಿ. 2 ಸ್ಟೋಕಲ್ಲಿ ನನ್ನ ಹತ್ರ 2 ಮಾಡಲ್ ಇದೆ. ಒಂದು ಬಂದುಬಿಟ್ಟು 60cc ಇದೆ, ಇನ್ನೊಂದು ಬಂದುಬಿಟ್ಟು 70cc ಇದೆ. ಇದ್ರ ಒಳಗಡೆ ಪಿಸ್ಟಿನ್ ಅದ್ರದ್ದು ಏನಿರುತ್ತೆ ಅಂತ ಹೇಳಿದ್ರೆ ಪಿಸ್ಟಿನು ಮತ್ತು ಒಂದು ಜೆಟ್ಟರ್ ಇರುತ್ತೆ. ಜೆಟ್ಟರ್ ಇದೆಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ, ಅಪ್ಗ್ರೇಡ್ ರಿಸರ್ಚ್ ಮಾಡಿದ್ದೀವಿ. ಅದರಲ್ಲಿ ಪೆಟ್ರೋಲ್ ಮೈಲೇಜ್ ಬಂದುಬಿಟ್ಟು ಎಕ್ಸ್ಟೆಂಡ್ ಆಗುತ್ತೆ. 1 ಲೀಟ್ರಿಗೆ ಕಡಿಮೆ ಅಂದರೂ ಒಂದು 45 ಮಿನಿಟ್ಸಿಂದ 1 ಗಂಟೆವರೆಗೂ ಬರುತ್ತೆ. ಹೌದು ವೀಕ್ಷಕರೇ, 45 ಮಿನಿಟ್ಸಿಂದ 1 ಗಂಟೆ ಓಡಲೇಬೇಕು. ಓಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಟೆಕ್ನಿಷಿಯನ್ ಟೀಮ್ ಇದೆ, ಅವ್ರಿಗೆ ಹೇಳ್ತೀನಿ, ಅವ್ರ ಜೆಟ್ನ ಹೆಂಗೆ ಟ್ಯೂನ್ ಮಾಡ್ಬೇಕಂತ ನಿಮ್ಗೆ ಹೇಳ್ಕೊಡ್ತಾರೆ. ಮತ್ತು ಆಲ್ ಓವರ್ ಕರ್ನಾಟಕ ನಮ್ಮ ಸ್ಟೋರ್ ಇದೆ, ನೀವು ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸರ್ವಿಸಲ್ಲಿ ನಮ್ಮ ತುಮಕೂರು ಮತ್ತು ಬ್ಯಾಂಗ್ಳೂರಲ್ಲಿ ಇದೆ, ಅದರಲ್ಲಿ ನಿಮಗೆ ಸರ್ವಿಸ್ ಈಸಿಯಾಗಿ ಸಿಗುತ್ತೆ ಸರ್. ನಿಮ್ಮ ವೀಕ್ಷಕರ ಮಾತ್ರ ಒಂದು ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀನಿ. ಆ ಬೆಸ್ಟ್ ಪ್ರೈಸ್ ಏನಂತ ಹೇಳಿದರೆ 7699 ರೂಪಾಯಿ ಮಾತ್ರ. ಹೌದು ವೀಕ್ಷಕರೇ, ಗ್ರಾಸ್ ಕಟ್ಟರ್ ಒಂದು ಬೆಸ್ಟ್ ಮಾಡಲು 7699 ರೂಪಾಯಿ ಮಾತ್ರ. ಆದರೆ ಕಾರ್ಬೆಟ್ಟಲ್ಲಿ ಮೈಲೇಜ್ ಬಂದಿಲ್ಲ, ನಿಮಗೆ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ ಕಾರ್ಬೆಟ್ರಿಗೆ ನನ್ನ ಕಡೆಯಿಂದ 6 ತಿಂಗಳಿಗೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಕೊಡ್ತೀನಿ. 6 ತಿಂಗಳು ಗ್ಯಾರಂಟಿ ಇದೆ, 6 ತಿಂಗಳು ವಾರಂಟಿ ಇದೆ. ಒಂದು ಮಾಡಲ್ ಆಯಿತು, ಇನ್ನೂ ಒಂದು ಮಾಡಲ್ ಇದೆ. ಆ ಮಾಡಲು ಬಂದ್ಬಿಟ್ಟು ಒಂದು ಯೂನಿಕ್ ಆಗೈತೆ. ನೀವು ಕಾಲ್ ಮಾಡಿ 4 ಸ್ಟ್ರೋಕ್ದು 2 ಸ್ಟ್ರೋಕ್ದು ಅದು ಪ್ರೈಸಿಂಗ್ ಎಕನಾಮಿಕಲ್ ಇದೆ. ಬನ್ನಿ ಸರ್ ತೋರಿಸಿ. ಆಗಲಿ ಡೆಮೋ ಅಂತೂ ನೋಡಿದ್ದೀರಾ, ಡೆಮೋಲಿ 2 ಮಾಡಲು ತೋರಿಸಿದ್ದೀನಿ. ಒಂದು ಬಂದ್ಬಿಟ್ಟು ಆಲ್ಮೋಸ್ಟ್ 60cc 60cc ಬಂದ್ಬಿಟ್ಟು 18 ಇಂಚಸ್ ಇರುತ್ತೆ. ಇನ್ನೊಂದು 70cc 80 ಇಂಚಸ್ ಇರುತ್ತೆ, 450 mm ಇರುತ್ತೆ. ಟೋಟಲ್ ಆಗಿ ಇದು 2 ಅಷ್ಟೇ. ತುಂಬ ಹೌದು ವೀಕ್ಷಕರೇ, ನಾನು ಏನು ಹೇಳ್ತೀನಿ, ಸೇಫ್ಟಿ ತುಂಬ ತಗೊಳ್ಳೋದು ಮಾತಲ್ಲ, ಸೇಫ್ಟಿ ಯಾವತ್ತು ಕಸ್ಟಮರು ನನ್ನ ವೀಕ್ಷಕರಿಗೆ ಏನು ಹೇಳ್ತೀನಿ, ಸೇಫ್ಟಿ ಬಗ್ಗೆ ತಿಳುವಳಿಕೆ ತೊಳಿ. ಅದ್ರ ಬಗ್ಗೆ ನೋಡ್ದಂಗೆ ಹಂಗೆ ಆ ಥರನೇ ಅದ್ರಿಗೆ ಯೂಸ್ ಮಾಡಬೇಡಿ. ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎವರ್ಗ್ರೀನ್ ಕಾನ್ಸೆಪ್ಟಲ್ಲಿ ನಾವೇನು ಮಾಡಿದ್ವಿ, ಒಳ್ಳೆ ಒಂದು ಪದಾರ್ಥವನ್ನು ಲಾಂಚ್ ಮಾಡಿದ್ವಿ. ಬಟ್ ಆದರೂ ಅಷ್ಟೇ ಆ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡೋದು ನಿಮ್ಮ ಮೇಲೆ ಇದೆ. ಸೇಫ್ಟಿ ತೊಗೊಳ್ಳಿ, ನಾನು ಸೇಫ್ಟಿ ಹೇಳ್ತೀನಿ ಅದ್ರ ಮೇಲೆ. ಇದರಲ್ಲಿ 60cc ಒಂದಿದೆ, 80cc ಒಂದಿದೆ ಸರ್. ಅದ್ರ 60cc ಏನೇನು ಬರುತ್ತೆ ಅಂತ ಒಂದ್ಸತಿ ತೋರಿಸಿ ನಿಮ್ಮ ವೀಕ್ಷಕರಿಗೆ. ಇದರಲ್ಲಿ ಒಂದು ಚೈನಿಂದಂತೂ ನಾನು ಇದು ಒಂದು ಟಫಬಲ್ ಕ್ವಾಲಿಟಿ ನೋಡಿ, ಕ್ವಾಲಿಟಿಯಲ್ಲಿ ಸೂಪರ್ ಆಗಿರುತ್ತೆ. ಕ್ವಾಲಿಟಿ ಒಂದು ಹೈ ಪ್ರೆಷರ್ ಕ್ವಾಲಿಟಿ ಇರುತ್ತೆ. ಟೋಟಲಾಗಿ ಇದರಲ್ಲಿ ಟೋಟಲಾಗಿ ಸ್ಪೇಸ್ ಕೊಟ್ಟಿರ್ತೀನಿ, ಚೈನಿಂಗ್ ಕೊಟ್ಟಿರ್ತೀವಿ, ಒಂದು ಪೆಟ್ರೋಲಿಂಗದು ಟೋಟಲಾಗಿ ಒಂದು ಫಾರ್ಮ್ ಕ್ಯಾನಿಂಗ್ ಪೆಟ್ರೋಲಿಂಗ್ ಕೊಟ್ಟಿದ್ದೀವಿ. RPM ಅಂತೂ ಸೂಪರ್ ಆಗಿದೆ, 3000 ಎಬೋವ್ ಮೇಲೆ RPM. ರೊಟೇಷನ್ ಸ್ಪೀಡ್ ಅಂತೂ ತುಂಬ ಇದೆ. ಕಟ್ಟಾಗಿ ಈಸಿ ಆಗುತ್ತೆ. ತುಂಬ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಓನ್ಲಿ ಸಿಗೋದು ನಿಮಗೆ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಕಡೆಯಿಂದ ಮಾತ್ರ. ಫೈನಲಿಗೆ ಸೆಕೆಂಡ್ ಮಾಡಲ್ಗೆ ಬರ್ತಾ ಇದ್ದೀನಿ. ಈ ಮಾಡಲ್ ತೋರಿಸಿ ಇವ್ರಿಗೆ. ಸರ್ ನಿಮ್ಮ ವೀಕ್ಷಕರಿಗೆ ಹೇಳಿ ಹೇಗಿದೆ ಕ್ವಾಲಿಟಿ ಅಂತ. ಕ್ವಾಲಿಟಿ ಅಂತೂ ಕಾಂಪ್ರಮೈಸ್ ಇಲ್ಲ, ಅಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿದ್ದೀನಿ ಸರ್. ಇದು ಒಂದು 70cc ಮಾಡಲ್. ಇದು 60cc ಮಾಡಲು, ಅದು 70cc ಮಾಡಲು. ಇದರಲ್ಲೂ ಅಷ್ಟೇ ನಿಮ್ಗೆ ಆಲ್ಮೋಸ್ಟ್ ಏನು ಆಕ್ಸೆಸರೀಸ್ ಕಿಟ್ ಇರುತ್ತೆ ಎಲ್ಲ ಕೊಡ್ತೀವಿ. ಇದು 3000 RPM, ಅದು 3800 RPM. ಗ್ಯಾರಂಟಿ ಯಾಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗ್ಯಾರಂಟಿಯಲ್ಲಿ ಸ್ಪೇರ್ಸು ಮತ್ತು ಸರ್ವಿಸ್ ಫ್ರೀ ಇರುತ್ತೆ. ವಾರಂಟಿಯಲ್ಲಿ ಸರ್ವಿಸು ಫ್ರೀ ಇರುತ್ತೆ, ಸ್ಪೇರ್ ಚಾರ್ಜಸ್ ಇರುತ್ತೆ. ಅಷ್ಟೇ ಇರೋದು ವ್ಯತ್ಯಾಸ. ಒಂದು ಒಳ್ಳೆ ಆಫರ್ ಕೊಡ್ತೀನಿ. ಲಾಸ್ಟ್ ಡಿಸೆಂಬರ್ 31 ಈ ವರ್ಷದ ಎಂಡಿಗೆ ಒಂದು ಒಳ್ಳೆ ಆಫರ್ ಕೊಡ್ತಾನೆ. 6 ತಿಂಗಳು ಗ್ಯಾರಂಟಿ, 6 ತಿಂಗಳು ವಾರಂಟಿಯಲ್ಲಿ. ಪ್ಲಸ್ ಈ ಪೋರ್ಟ್ಫೋಲಿಯೋನಲ್ಲಿ 2500 ಡಿಸ್ಕೌಂಟ್ ಇದೆ. ನೀವು ಯಾವುದಾದ್ರು ಪೀಸ್ ತೊಗೊಳ್ಳಿ 2500 ಡಿಸ್ಕೌಂಟ್ ಇದೆ. ಅದು ಗ್ಯಾರಂಟಿ ವಾರಂಟಿ ಪ್ಲಸ್ ಅದ್ರ ಸ್ಪೇರ್ಸು. ಹೌದು ವೀಕ್ಷಕರೇ, ಕಾರ್ಬೆಟರ್ ನಾನು ಹೇಳಿದ್ದೀನಿ ಮೊದಲೇ, ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಅಂತ. ಫೈನಲ್ ಪ್ರೈಸಿಂಗ್ ಬರ್ತೀನಿ ವೀಕ್ಷಕರೇ. ನಮ್ಮ ಬೇಸಿಕ್ ಒಂದು ಚೈನ್ಸಾ ಇಂದ ಮಾತಾಡ್ತೀನಿ. ಬೇಸಿಕ್ ಚೈನ್ಸಾ ಬಂದ್ಬಿಟ್ಟು ಇದು 60cc ಚೈನ್ಸಾ. ಬೆಸ್ಟ್ ಆಫರ್ ಪ್ರೈಸ್ ಹೇಳ್ತೀನಿ ಮಾರ್ಕೆಟಿಂದ ಸರ್. 7499 ರೂಪಾಯಿ ಮಾತ್ರ. ಹೌದು ವೀಕ್ಷಕರೇ, ನೆಕ್ಸ್ಟ್ ಒಂದು ಮಾಡಲ್ ಇದೆ. ಅದು ಬಂದ್ಬಿಟ್ಟು ಆ ಮಾಡಲ್ಗೆ ಬಂದಾಗ ನಿಮಗೆ 70cc ಬಂದಾಗ 15,000 20,000 ಹೌದು. ಆದರೆ ನಮ್ಮ ವೀಕ್ಷಕರೇ ಓನ್ಲಿ ಬಂದ್ಬಿಟ್ಟು 10,499 ರೂಪಾಯಿ ಮಾತ್ರ. ಅದು 70cc ವೀಕ್ಷಕರೇ. ಬ್ರಷ್ ಕಟ್ರು ಬೇಕೇ ಬೇಕು. ನಮ್ಮ ವೀಕ್ಷಕರೇ ಒಂದು ಬೇಸಿಕ್ ಪ್ರೈಸ್ ಕೊಡ್ತಾ ಇದ್ದೀನಿ. ಇದರಲ್ಲಿ ಫುಲ್ ಎಂಟೈರ್ ಪ್ಯಾಕೇಜ್ ಜೊತೆ ಒಂದು ಎಕ್ಸ್ಟರ್ನಲ್ ಮಾಡಲ್ ಜೊತೆ ಎಲ್ಲ ಆಕ್ಸೆಸರಿ ಇದೆ. ಒಂದು ಬೆಸ್ಟ್ ಪ್ರೈಸ್ ಅಂತ ಹೇಳಿದೆ ವೀಕ್ಷಕರೇ. ಹೌದು, ಒಂದು ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ಗೆ 7699 ರೂಪಾಯಿ ಮಾತ್ರ. ಎಲ್ಲ ಆದಮೇಲೆ ಒಂದೇ ಒಂದು ಮಾತಾಡೋದು, 6 ತಿಂಗಳು ಗ್ಯಾರಂಟಿ, 6 ತಿಂಗಳು ವಾರಂಟಿ. ಹೌದು ವೀಕ್ಷಕರೇ, ಕಾರ್ಬೆಟರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇದ್ದೇ ಇರುತ್ತೆ. ಎಲ್ಲ ಏನಿದ್ರು ನೋಡಿ
ಕಾಲ್ ಮಾಡಿ, ನಂಬರ್ ಕೆಳಗಡೆ ಇದೆ, ಲಾಸ್ಟ್ವರೆಗೂ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಎಲ್ಲ ಡೀಟೇಲ್ ಆಗಿ ಇಕ್ಬಾಲ್ ಸರ್ ನಿಮಗೆ ಡೆಮೋ ಕೊಟ್ಟರು, ಆಮೇಲೆ ಸ್ಪೆಸಿಫಿಕೇಶನ್ ಹೇಳಿದರು, ಈವನ್ ಕಾಸ್ಟ್ ಬಗ್ಗೆ ಸಹಿತ ಮೆನ್ಷನ್ ಮಾಡಿದರು. ಸೊ ತುಂಬ ಜನ ಸರ್ ಇವಾಗ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ದಯವಿಟ್ಟು ಹೇಗೆ ಪರ್ಚೇಸ್ ಮಾಡೋದು ನಿಮ್ಮ ಕಡೆಯಿಂದ? ಹೌದು ಸರ್, ವೀಕ್ಷಕರಿಗೆ ಎಲ್ಲರೂ ಗೊತ್ತು. ಆದರೆ ನಂಬರ್ ಅಂತೂ ಓಡಾಡ್ತಿದೆ ಅಲ್ಲಿ, ನಿಮ್ಗೆ ಗೊತ್ತು, ವೀಕ್ಷಕರಿಗೆ ಗೊತ್ತು ಓಡಾಡ್ತಿದೆ ಅಂದ್ರೆ ಅದ್ರ ಬಗ್ಗೆ ಏನೋ ಇರ್ಬೋದು ಅಂತ. ನಮ್ಮ ವೀಕ್ಷಕರು ನೀವು ಹೇಳಿದ ಮುಂಚೆ ಅವರೇ ಕಾಲ್ ಮಾಡಿರ್ತಾರೆ ಸರ್, ಗ್ಯಾರಂಟಿ ಇದೆ ನಿಮಗೆ. 3-4 ನಂಬರ್ ಕಾಣಿಸ್ತಿದೆ ನಿಮಗೆ ಡಿಸ್ಪ್ಲೇ ಅಲ್ಲಿ. ಒಂದು ಕಸ್ಟಮರ್ ಕೇರ್ ನಂಬರ್ ಇರುತ್ತೆ, ಅದರಲ್ಲಿ ನಿಮಗೆ ಕೊಡ್ತೀನಿ. ನಿಮಗೆ ನಮ್ದು ಇಮೇಲ್ ಐಡಿ ಇರುತ್ತೆ ಸರ್. ನಮ್ದು ಬಂದ್ಬಿಟ್ಟು ನಮ್ದು ಹೆಡ್ ಆಫೀಸ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ ಮಾಡ್ತಾ ಇದ್ದೀವಿ. ಹೆಡ್ ಆಫೀಸ್ ಮೇನ್ ತುಮಕೂರಲ್ಲಿ ಇದೆ. ನಮ್ಮ ತುಮಕೂರಲ್ಲಿ ಇಲ್ಲಿ ನೀವು ತುಮಕೂರಲ್ಲಿ ರಿಂಗ್ ರೋಡ್ ಇದೆ. ರಿಂಗ್ ರೋಡ್ ಅಂತ ಹೇಳಿದ್ರೆ ಒಂದು ತುಮಕೂರದು ಒಂದು ಮಳ್ಳೂರು ರಿಂಗ್ ರೋಡ್ ಅಂತ ಹೇಳ್ತೀವಿ. ಅದು ಆಟೋಮೆಟಿಕ್ ಬೆಂಗಳೂರು ಹೈವೇ ಮತ್ತು ಶಿವಮೊಗ್ಗ ಹೈವೇ ಕನೆಕ್ಟ್ ಆಗುತ್ತೆ. ಅದು ಆ ರಿಂಗ್ ರೋಡಲ್ಲಿ ಒಂದು ಪಕ್ಕ ಬಂದ್ಬಿಟ್ಟು ಅಶ್ವಿನಿ ಮೆಡಿಕಲ್ ಕಾಲೇಜ್ ಅಂತ ಇದೆ. ಆ ಕಾಲೇಜ್ ಪಕ್ಕಾನೇ, ಅದ್ರ ಪಕ್ಕಾನೇ ಟುವರ್ಡ್ಸ್ ಕ್ರಾಸ್ ಕೆಂಪೇಗೌಡ ನಗರ ಕೃಷ್ಣ ಪಲ್ಸ್ ಅಂತ ಹೆಸರು ಕೊಟ್ಟಿದ್ದೀವಿ ಬಿಲ್ಡಿಂಗು, ಏಮ್ ಸ್ಕ್ವೇರ್ ಕಾರ್ಪೊರೇಷನ್. ಇದು ಬಂದ್ಬಿಟ್ಟು ನಮ್ಮ ತುಮಕೂರು ಹೆಡ್ ಆಫೀಸ್ದು. ಆಲ್ ಓವರ್ ಕರ್ನಾಟಕದಲ್ಲಿ ಇದೆ ನಮ್ಮದು. ದಾವಣಗೆರೆ ಇದೆ, ಶಿವಮೊಗ್ಗ ಇದೆ, ಮೈಸೂರು ಇದೆ. ಅದಾದ್ಮೇಲೆ ನಿಮ್ಗೆ ಇನ್ನೂ ಎಕ್ಸ್ಪೆಂಡ್ ಬೆಂಗಳೂರು ಅಂತ 3-4 ಶಾಪ್ ಇದೆ ನಂದು. ಇದು ಬಂದ್ಬಿಟ್ಟು ಒಂದು ಬ್ರಷ್ ಕಟ್ರು ಮತ್ತು ಇದೆಲ್ಲ ಬಂದ್ಬಿಟ್ಟು ಒಂದು ವೇಟ್ ಇರುತ್ತೆ, ಒಂದು ಕಡಿಮೆ ಅಂದ್ರೆ 10 kg ವರೆಗೂ ಇರುತ್ತೆ. ಆದರೆ ಅದಕ್ಕೆ ಒಂದು ಟ್ರಾನ್ಸ್ಪೋರ್ಟಿಂಗ್ ಚಾರ್ಜಸ್ ಆಗುತ್ತೆ ಸರ್. ನಮ್ಮ ಹತ್ರ ಪ್ರೊಫೆಷನಲ್ ಕೊರಿಯರ್, DDDC, VRL, ನಮ್ಮ ಕಾರೋದು, ಶಿಪ್ ಬ್ರಾಕೆಟ್, ಡೆಲಿವರಿ ತುಂಬ ಆಪ್ಷನ್ ಇದೆ. ಅದಕ್ಕೆ ಒಂದೊಂದು ಪ್ರೈಸ್ ಆಗುತ್ತೆ. ನೀವು ನಾರ್ಮಲ್ ಒಂದು ಕೊರಿಯರ್ ಮಾಡಿದ್ರೆ ವೀಕ್ಷಕರು ನಿಮಗೂ ಗೊತ್ತು, 1 kgಗೆ ಆಲ್ಮೋಸ್ಟ್ 90 ರೂಪೀಸ್ ಹೊಡ್ತಾರೆ. ಆದರೆ ನಾವು ನಮ್ಮ ವೀಕ್ಷಕರ ಸಪೋರ್ಟ್ ಆಗಲಿ ಅಂತ ಸರ್ 90 ರೂಪೀಸ್ ತೊಗೊಂಬಿಡಿ ಅಂತ ನಮ್ಮ ಕೊರಿಯರ್ ಪಾರ್ಟ್ನರ್ ಮಾತಾಡಿ ಅದಕ್ಕೆ ಒಂದು ಕಡಿಮೆ ಅಂದ್ರೆ 30% 40% ರೇಂಜಲ್ಲಿ ನಾವು ಅದ್ರಿಗೆ ಮಾತಾಡಿದ್ದೀವಿ. 30% 40% ನಿಮಗೂ ಗೊತ್ತಾಗಿರುತ್ತೆ ರೈಡ್ ಏನಿರುತ್ತೆ ಬಿಟ್ಟು ಆ KG ಮೇಲೆ ಡಿಪೆಂಡ್. ತುಂಬ ಕೈಗೆಟ್ಟರು ಬರೋದಲ್ಲಿ ನಾವು ಕೊಡ್ತಾ ಇದ್ದೀವಿ, ಗ್ಯಾರಂಟಿ ವಾರಂಟಿ ಕೊಡ್ತಾ ಇದ್ದೀವಿ ಅಂತ ಇದೆ. ಒಂದು ಪೀಸ್ ಒಳ್ಳೆ ಈಸಿ ಆಗಲಿ. VRL ಸಪೋರ್ಟ್ ಇದೆ, ನಮ್ಮ ಕಾರ್ಗೋ, ಹೌದು KSRTC ನಮ್ಮ ಕಾರ್ಗೋ ಸಪೋರ್ಟ್ ಇದೆ. ಸೊ ಎಲ್ಲದಕ್ಕೂ ನೀವು ಹೇಳಿ ನಿಮಗೆ ಹೇಗೆ ಸಲುವಾಗಿ ಹೋಮ್ ಡೆಲಿವರಿಗೆ ಚಾರ್ಜಸ್ ಬೇರೆ ಇರುತ್ತೆ, ನಿಮಗೆ ಪ್ರೀಪೇಡ್ ಇದೆ, ಪೋಸ್ಟ್ ಪೇಡ್ ಇದೆ. ಹೌದು ವೀಕ್ಷಕರು, ಎಲ್ಲ ಆದ್ಮೇಲೆ ನಾನು ಹೇಳ್ತೀನಿ ಅಂತಂದರೆ ನಿಮ್ಮ ವೀಕ್ಷಕರು ಅಂತೂ ಕ್ಯಾಶ್ ಆನ್ ಡೆಲಿವರಿಗೆ ತುಂಬ ಜನ ಕಾಲ್ ಮಾಡಿದ್ದಾರೆ. ಆದರೆ ನೀವು ವೀಕ್ಷಕರು ಸೂಪರ್ ಆಗಿದ್ದಾರೆ, ನಾನು ಕೊಡಬಹುದು ಇಲ್ಲ ಅಂತಲ್ಲ. ಆದರೆ ಲಾಸ್ಟ್ ಟೈಮು ನಾನು ನಿಮ್ಮ ಜೊತೆ ವಿಡಿಯೋ ಮಾಡಿದಾಗ ಸ್ವಲ್ಪ ಏನು ನನಗೆ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ ಸರ್, ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನಕ್ಕೆ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ, ಸ್ವಲ್ಪ ವೀಕ್ಷಕರು ಸರ್ ಕಳಿಸಿ ಅಂದರು, ಕಳಿಸಿದ ಮೇಲೆ ಅವ್ರ ಪ್ರಾಬ್ಲಮ್ ಇರುತ್ತೆ. ಇಲ್ಲಾಂದರೆ ಎಲ್ಲರೂ ಔಟ್ ಆಫ್ ಸ್ಟೇಟ್ ಹೋಗ್ಬಿಡ್ತಾರೆ, ಇಲ್ಲಾಂದರೆ ಔಟ್ ಆಫ್ ಏನಾದರೂ ವರ್ಕ್ ಹೋಗ್ಬಿಡ್ತಾರೆ. ಸ್ವಲ್ಪ ಜನ ಆಫೀಸ್ಗೆ ಹೊಟ್ಟೋಗ್ಬಿಡ್ತಾರೆ. ಆದರೆ ಕೊರಿಯರ್ ಪಾರ್ಟಿಯರ್ಸು ತುಂಬ ವೇಟ್ ಮಾಡೋಲ್ಲ, 1 ಸತಿ 2 ಸತಿ ಡೆಲಿವರಿ ಕೊಡ್ತಾರೆ, ಅದಾದ್ಮೇಲೆ ರಿಟರ್ನ್ ಬ್ಯಾಕ್ ಆಗ್ತದೆ. ಆದರೆ ಆ ರಿಟರ್ನ್ ಬ್ಯಾಕಿಗೆ ಚಾರ್ಜಸ್ ನನಗಾಗುತ್ತೆ ವಿಷಯ. ನಾನು ಈ ದುಡ್ಡಲ್ಲಿ ಈ ಪ್ರಾಡಕ್ಟಲ್ಲಿ ಒಂದು ಕಡಿಮೆ ಮಾರ್ಜಿನ್ ಇಟ್ಕೊಂಡು ದುಡಿದಿರೋದು. ಅದರಲ್ಲಿ ಕೊರಿಯರ್ ದುಡ್ಡು ನನಗೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂದರೆ ನನಗೆ ಲಾಸ್ ಆಗುತ್ತೆ ವಿಷಯ. ಲಾಸ್ ಅಂದ್ರೂ ಅಷ್ಟೇ, ನಿಮಗೂ ಒಂದು ಪ್ರಾಬ್ಲಮ್ ಆಗ್ಬಾರ್ದು, ನನಗೂ ಒಂದು ಪ್ರಾಬ್ಲಮ್ ಆಗ್ಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಇವಾಗ ಸ್ಟಾಪ್ ಮಾಡಿದ್ದೀನಿ. ಫ್ಯೂಚರಲ್ಲಿ ನೋಡೋಣ ಅನ್ನಿಸ್ತೀವಿ. ಪ್ರೆಸೆಂಟು ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ಮತ್ತು ನೀವು ನಮ್ಮ ಸ್ಟೋರ್ ಬಂದುಬಿಟ್ಟು ನೋಡಿಬಿಟ್ಟು ಪರ್ಚೇಸು ಮಾಡ್ಬೋದು. ಎಲ್ಲ ಬಿಲ್ಲು ಅಷ್ಟೇ ವಿತ್ GST ಕೊಡೋದು ವೀಕ್ಷಕರ. ಹೌದು, ನೀವು ಏನು ತೊಗೊಂಡ್ರು ನಮ್ಮ ಪ್ರಾಡಕ್ಟಲ್ಲಿ ಇನ್ಕ್ಲೂಡಿಂಗ್ GST ಇರುತ್ತೆ ವೀಕ್ಷಕರೇ. ಟೋಟಲ್ ಇದೆಲ್ಲ ಹೇಳಿದ್ಮೇಲೆ ನಾನು ಏನು ಹೇಳ್ತೀನಿ ಅಂದರೆ, ಆಲ್ ಓವರ್ ನಮ್ಮ ಸ್ಟೇಟು, ಆಲ್ ಓವರ್ ಕರ್ನಾಟಕ ಮತ್ತು ಆಲ್ ಓವರ್ ಇಂಡಿಯಾದಲ್ಲೆಲ್ಲೂ ಇವಾಗ ಇಷ್ಟೆಲ್ಲ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೀವಿ. ಟೋಟಲ್ ಇದೆಲ್ಲ ಇದೆ ಸರ್. ಬೆನಿಫಿಟ್ಸ್ ಅದು ತುಂಬ ಇದೆ. ಇದೆಲ್ಲ ಮಾತನ್ನು ಹೇಳ್ಬಿಟ್ಟು ಸರ್ ಲಾಸ್ಟಿಗೆ ನಾನು ಇನ್ನೂ ಒಂದು ಹೇಳ್ಬೇಕಂದ್ರೆ, ನೀವಂತೂ ನಿಮ್ಮ ಮಾಧ್ಯಮದಲ್ಲಿ ಚಾನಲ್ ಪಾರ್ಟ್ನರ್ ಅಂತ ಬಿಟ್ಟು ನೀಡ್ಸ್ ಆಫ್ ಪಬ್ಲಿಕ್ ಚಾನಲ್ ತುಂಬ ಒಂದು ಒಳ್ಳೆ ಶ್ರೇಷ್ಠ ಮಟ್ಟಕ್ಕೆ ಹೋಗ್ತಿದೆ. ಅದಕ್ಕೋಸ್ಕರ ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ, ನಮ್ದು ಸೋಷಿಯಲ್ ಮೀಡಿಯಾ ಚಾನಲ್ ಇದೆ. ನಮ್ಮ ಚಾನಲ್ ನೇಮ್ ಬಂದ್ಬಿಟ್ಟು ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಅಂತ. ಇಲ್ಲಿ ಬಂದ್ಬಿಟ್ಟು ಏನು ನಾವು ಹೇಳಕ್ ಆಗ್ಲಿಲ್ಲ ಅದೆಲ್ಲ ವೀಕ್ಷಕರಿಗೆ ನಿಮ್ಗೆ ಒಂದು ವಿಡಿಯೋ ಸಿಗುತ್ತೆ. ನಮ್ಮ ಚಾನಲ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಅಲ್ಲಿ ಡೆಮೋ ಹೇಗಿದೆ, ಅದು ಪ್ರಾಡಕ್ಟ್ ಯೂಸರ್ಸ್ ಏನಿದೆ, ಸರ್ವಿಸ್ ಹೇಗೆ ಇದೆ, ಎಲ್ಲಾನು ಬಂದ್ಬಿಟ್ಟು ನಮ್ಮ ಚಾನಲ್ ಸಿಗುತ್ತೆ ನಿಮಗೆ. ನಮ್ಮ ಚಾನಲ್ಗೂ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾನು ಏನು ಆಲ್ಮೋಸ್ಟ್ ಹೇಳ್ಬೇಕು ಅನ್ಕೊಂಡಿದ್ದೀನಿ ಎಲ್ಲ ಸರ್ ಹೇಳಿದ್ರು. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಪ್ರಾಡಕ್ಟ್ ಇಷ್ಟ ಆಗಿತ್ತು ಅಂದರೆ, ಪರ್ಚೇಸ್ ಮಾಡಬೇಕಾಗಿತ್ತು ಅನ್ಕೊಂಡಿದ್ರೆ ಅಂತಂದರೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ಪೇಮೆಂಟ್ ನೀವು ಮೊದಲೇ ಮಾಡಬೇಕಾಗತ್ತೆ. ಸದ್ಯಕ್ಕೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ ಹೇಳಿದ್ರು ಸರ್. ಯಾಕೆ ಅಂತಲೂ ಸಹಿತ ಅವ್ರು ಎಕ್ಸ್ಪ್ಲೇನ್ ಮಾಡಿದರು. ಸೊ ನಿಮ್ಮ ಒಂದು ಅಮೌಂಟ್ಗೆ ನೀವು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಕ್ಬಾಲ್ ಸರ್ 100% ಜೆನ್ಯೂನ್ ಪರ್ಸನು, ತುಂಬ ಆತ್ಮೀಯರು. ಹೌದು, ನಾನು ತುಂಬ ಸರಿ ಬಂದು ಹೋಗಿದ್ದೀನಿ. ರಿಜಿಸ್ಟರ್ ಕಂಪ್ನಿ ಇರೋದ್ರಿಂದ ನಿಮ್ಮ ಹಣಕ್ಕೆ ಯಾವುದೇ ಒಂದು ಮೋಸ ಇಲ್ಲಿ ಆಗಲ್ಲ. ನಿಮ್ಮ ಹಣಕ್ಕೆ ನಿಮ್ಮ ಪ್ರಾಡಕ್ಟ್ ಖಂಡಿತವಾಗ್ಲೂ ಒಂದಿನ ಹೆಚ್ಚು ಕಡಿಮೆ ಆಗ್ಬೋದು, ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಈ ಪ್ರಾಡಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ, ಹೆಚ್ಚಿನ ಡೆಮೋ ಮತ್ತು ಹೆಚ್ಚಿನ ಸ್ಪೆಸಿಫಿಕೇಶನ್ ಬೇಕಾಗಿತ್ತು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ದ ಒಂದು ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ ನೇರವಾದ ಲಿಂಕನ್ನು ಕೊಟ್ಟಿರ್ತೀನಿ. ಎಲ್ಲ ಥರನಾದ ವಿಡಿಯೋಗಳಲ್ಲಿ ನಿಮಗೆ ಸಿಗುತ್ತೆ. ಒಂದ್ಸಾರಿ ಅಲ್ಲಿ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು. ಇನ್ ಕೇಸ್ ನಿಮಗೇನಾದರೂ ಫ್ಯೂಚರಲ್ಲಿ ಇಶ್ಯೂ ಆಯಿತು ಅಂತಂದರೆ, ಸೇಲ್ಸ್ ಟೀಮ್ನವರು ಆಯಿತು ಅಥವಾ ಸರ್ವಿಸ್ ಟೀಮ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಮಾಡಿದ್ರು ಅಂತಂದರೆ, ಸರ್ ಇಮೇಲ್ ID ಇರುತ್ತೆ, ಜಸ್ಟ್ ಒಂದು ಎನ್ಕ್ವೈರಿ ಹಾಕಿ ಸರ್ ಅದನ್ನ ನಿಮ್ಮ ಒಂದು ಎಲ್ಲ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಾಡಕ್ಟ್ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡ್ಕೋಬೇಡಿ. ಒಂದು ಅಫೋರ್ಡೆಬಲ್ ಪ್ರೈಸ್ಗೆ ಸರ್ ಕೊಡ್ತಾ ಇದ್ದಾರೆ. ಒಂದು ಎಲ್ಲ ಪ್ರಾಡಕ್ಟನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ ತುಂಬ ಧನ್ಯವಾದ ನಿಮಗೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಆಲ್ ದ ಬೆಸ್ಟ್ ನಿಮ್ಮ ಬಿಸ್ನೆಸ್ಗೆ. ಥ್ಯಾಂಕ್ ಯು ಸರ್. ಸಿಗೋಣ ಮತ್ತೆ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ವೀಕ್ಷಕರೇ.